ವಿವರಿಸಿದಂತೆ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಮತ್ತು ಸಂಯುಕ್ತ ಕರ್ನಾಟಕ ಹೋರಾಟ ಇದೆರಡೂ ಸೇರಿ ಕರ್ನಾಟಕದಲ್ಲಿ ಫೆಬ್ರವರಿ 12ನೇ ತಾರೀಕಿಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಡೆಸಬೇಕು. ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಮತ್ತು ಕಾರ್ಮಿಕರು ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಒಂದು ಸ್ವಯಂ ಪ್ರೇರಿತ ಬಂದಾಗಿ ಅಥವಾ ಈ ಮುಷ್ಕರವನ್ನು ಬೆಂಬಲಿಸಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದೆ. ಯಾಕೆ ಈ ಹೋರಾಟ ಅಂತ ಹೇಳಿದರೆ ತಮಗೀಗಲೇ ಗೊತ್ತಾಗದಾಗೆ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಹಿತಾಸಕ್ತಿಗಾಗಿ ಹಲವು ವರ್ಷಗಳಿಂದ ನಾವು ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. 2019-20 ಲೋಕಸಭೆಯಲ್ಲಿ ನಮ್ಮ ದೇಶದ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಸಂಹಿತೆಗಳನ್ನಾಗಿ ತಂದಿದ್ರು. 2019-20 ಲೋಕಸಭೆಯಲ್ಲಿ ಪಾಸಾಗಿದ್ದರೂ ಕೂಡ ಅದನ್ನು ಜಾರಿ ಮಾಡಲಿಕ್ಕೆ ಏನು ಸರ್ಕಾರಗಳು ಒಂದು ಸ್ವಲ್ಪ ಹಿಂಜರಿದಿದ್ವು. ಆ ಹಿಂಜರಿತ ಯಾಕೆ ಅಂತ ಹೇಳಿದರೆ ಈ ಕೋಡ್ಗಳನ್ನು ಜಾರಿ ಮಾಡಬಾರ್ದು ಅಂತ ನಾವು ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 5 ಬಾರಿ ಮುಷ್ಕರಗಳನ್ನು ಈ ದೇಶದ ಕಾರ್ಮಿಕ ವರ್ಗ ಮಾಡಿತ್ತು. ಹಾಗಾಗಿ ಅವರು ಸ್ವಲ್ಪ ಅದನ್ನು ಮಾಡಬೇಕಾ ಬೇಡವಾ ಅನ್ನುವ ರೀತಿಯಲ್ಲಿದ್ದರು. ಆದರೆ ಈ ಸಾರಿ ಮೈನರ್ ಮೆಜಾರಿಟಿಯಲ್ಲಿ ಬಂದರೂ ಕೂಡ ಏನಾದರೂ ಮಾಡಿ ಬಂಡವಾಳಗಾರರ ಹಿತವನ್ನು ರಕ್ಷಣೆ ಮಾಡಬೇಕು. ಈಗ ಬಂಡವಾಳಗಾರರು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತನ್ನು ರಕ್ಷಣೆ ಮಾಡುವಂಥ ಸಲುವಾಗಿ ಸಂಪೂರ್ಣವಾಗಿ ಕಾರ್ಮಿಕರನ್ನು ಬಲಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಒಕ್ಕೂಟ ಸರ್ಕಾರ ಮಾಡಿದೆ. ಇದು ಮಾತ್ರ ಅಲ್ಲ, ಅವರು ತಂದಿರುವಂಥ ಈ 4 ಕೋಡುಗಳೇನಿದ್ದಾವೆ, ಈ 4 ಕೋಡುಗಳಿಂದ ಇನ್ನು ಮುಂದೆ ನಮ್ಮ ದೇಶದ ಒಳಗಡೆ 100ಕ್ಕೆ 80% ಕಾರ್ಮಿಕರು ಯಾವುದೇ ಕಾನೂನುಗಳ ಇವತ್ತೇನು ಒಂದು ರಕ್ಷಣೆಯ ಕೋಟೆಯಾಗಿದ್ವು ಅದರಿಂದ ಇವತ್ತು ಹೊರಗಡೆ ಬರ್ತಾರೆ. ಎರಡನೇದು ನಮಗೆ ಸ್ಟ್ರೈಕಿಂಗ್ ಪವರ್. You feel long live, long live, long live. You feel long live, long live, long live. You feel Zindabad, Zindabad, Zindabad. You feel Zindabad, Zindabad, Zindabad. Right a banking rate demand, we demand, we demand. Right a banking rate demand, we demand, we demand. Delaying practice down, practice down, 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 down. Right a banking rate demand, we demand, we demand. Right a banking rate demand, we demand, we demand. Right a banking rate demand, we demand, we demand. ಬೇಕೇ ಬೇಕು ನ್ಯಾಯ ಬೇಕು, ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ಇವತ್ತಿನ ದಿವಸ ರಾಷ್ಟ್ರವ್ಯಾಪಿ ಬ್ಯಾಂಕ್ಗಳ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಒಂದು ದಿವಸದ್ದು ನಮ್ಮ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಒಂದೇ ಏನಂತಂದರೆ 5 ದಿನಗಳ ಬ್ಯಾಂಕಿಂಗನ್ನು ಜಾರಿಗೊಳಿಸಬೇಕು ಬ್ಯಾಂಕ್ಗಳಲ್ಲಿ, ಎಲ್ಲ ರಾಷ್ಟ್ರೀಕೃತ ಹಾಗೂ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ. ಈ ಬೇಡಿಕೆ ಕಳೆದ 10 ವರ್ಷಗಳ ಮುಂಚೆನೇ 2015ರಲ್ಲೇ ಕೇಂದ್ರ ಸರ್ಕಾರ ಹಾಗೂ IBA ಒಪ್ಪಿಕೊಂಡಿದೆ. ಅದರ ಒಂದು ಭಾಗವಾಗಿ ಮೊದಲು 2 ಶನಿವಾರಗಳನ್ನು ನೀವು ರಜೆಯಾಗಿ ಘೋಷಣೆ ಮಾಡಿ ಮಿಕ್ಕಿದ್ದನ್ನು ಇನ್ನುಳಿದ ಸ್ವಲ್ಪ ದಿನಗಳ ನಂತರ ಅದರಲ್ಲಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ಆದರೆ ಈಗ ಅದರ ಡಿಲೇ ಟ್ಯಾಕ್ಟಿಕ್ಸ್ ಮುಂದೆ ಹಾಗೆ ಜಗತ್ತಾ ಬಂದು ಈಗ ಕಳೆದ 2023ರಲ್ಲಿ ಇನ್ ಪ್ರಿನ್ಸಿಪಲ್ ಆಗಿ ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಒಪ್ಪಿಕೊಂಡ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈ ಸರ್ಕಾರದ ಕೇಂದ್ರ ಸರ್ಕಾರದ ಹಾಗೂ IBAನ ಧೋರಣೆಗೆ ವಿರುದ್ಧವಾಗಿ ನಾವು ಇವತ್ತು 10 ಲಕ್ಷಗಳ ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲರೂ ಒಗ್ಗಟ್ಟಾಗಿ UFBOನ ಬ್ಯಾನರ್ ನಡಿಯಲ್ಲಿ ಎಲ್ಲ 9 ಬ್ಯಾಂಕ್ ನೌಕರರ ಸಂಘಟನೆಗಳು ಕೂಡಿ UFBOನ ಬ್ಯಾನರ್ ನಡಿಯಲ್ಲಿ ಇವತ್ತು 1 ದಿನದ ಸಾಂಕೇತಿಕವಾದಂಥ ಮುಷ್ಕರನ್ನು ಘೋಷಣೆ ಮಾಡಿದ್ವಿ. ಅದೇ ರೀತಿಯಾಗಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದ್ದೀವಿ. ಸರಿಸುಮಾರು